ಕೈ ಮುಕ್ಕೊಳ್ಳಿ, ಎಲ್ಲ ಕೈ ಮುಕ್ಕೊಳ್ಳಿ, ಭಗವಂತನಿಗೆ ಪ್ರಾರ್ಥನೆ ಮಾಡಿ. ನಮ್ಮ ಸಮಾಜ, ನಮ್ಮ ಸಮುದಾಯ, ನಮ್ಮ ರಾಷ್ಟ್ರ, ನಮ್ಮ ಸಮಸ್ತ ಜನತೆ, ನಮ್ಮ ಪ್ರಪಂಚ ಯಾವುದೇ ರೀತಿಯ ಯುದ್ಧ ಭೀತಿಯಿಂದ ಅದಕ್ಕೆ ಒಳಗಾಗದಲೇ ಪ್ರತಿಯೋರ್ವ ಜೀವಿಗಳು ಸುಖ, ಸಂತೋಷ, ಸಂತೃಪ್ತಿ, ಸಮಾಧಾನದಿಂದ ಬದುಕುವ ಹಾಗೆ ಎಲೆ ಹಿರೇಮಗಳೂರಿನ ಕೋದಂಡರಾಮನ್ ಸ್ವಾಮಿಯೇ, ಕನ್ನಡಾರ್ಚಿತನೇ, ನಿನ್ನ ಬ್ರಹ್ಮ ರಥೋತ್ಸವದಲ್ಲಿ ಸಮಸ್ತ ನಾಗರಿಕರ ಪರವಾಗಿ, ಊರಿನವರ ಪರವಾಗಿ, ದಲಿತ ಸಮುದಾಯದ ಮೂಲಕ ನಾವೆಲ್ಲ ಬಂದು ಅನ್ನುವ ತತ್ವಕ್ಕೆ ಅನುಗುಣವಾಗಿ ನಮ್ಮಿಂದ ರಥಾರೋಹಣಕ್ಕೆ ಮುಂಚೆ ನೀನು ಸ್ವೀಕರಿಸುವ ನಮಗೆ ಕೊಟ್ಟಿರುವ ಎಲ್ಲರೂ ಸಮಾನರು, ಎಲ್ಲರೂ ಸಮಾನ ಸಂಕಲ್ಪಿತರು ಅನ್ನುವಂತಹ ನಮ್ಮ ಭಕ್ತಿಯ ಕಾಣಿಕೆಯನ್ನ ನೀನು ಸ್ವೀಕರಿಸುತ್ತಿದ್ದು ನಮ್ಮೆಲ್ಲರಿಗೂ ಈ ಜಗತ್ತಿನಲ್ಲಿ ಜಾತ್ಯತೀತ ಮನೋಭೂಮಿಕೆಯಿಂದ ನಮ್ಮ ಬದುಕು ನಿತ್ಯ ರಾಷ್ಟ್ರೀಯ ಸಂಕಲ್ಪತೆಯಲ್ಲಿ ಭಾರತ ದೇಶದ ಕೀರ್ತಿ ಜಗದಗಲ ಮುಗಿಲಗಲ ಮುಗಿಯಗಲ ಮೊಳಗುವಂತೆ ನಮಗೆ ಅನುಗ್ರಹಿಸೋ. ಭಗವಂತನ ನಿಯಮಗಳಾದ ಸ್ವರೂಪ, ಸ್ಥಿತಿ, ಪ್ರವೃತ್ತಿಗಳೇ ವಿಶೇಷವು. ಆತ ಸರ್ವಾತ್ಮ ಚೈತನ್ಯ ರೂಪಿ ದೇಹ, ಇಂದ್ರಿಯ, ಅಂತಃಕರಣಗಳೆಲ್ಲ ಆತನಧೀನ. ಆತನಿಂದಲೇ ಕಲ್ಯಾಣ, ಆತನಿಂದಲೇ ಸಂಪದಾನುಗ್ರಹ, ಸಮಸ್ತ ವ್ಯವಹಾರ, ಪರಮೋಪಚಾರ, ಸಂಪೂರ್ಣ ಭೋಗಗಳಿಗೆ ಆತನೇ ಕಾರಣೀಭೂತ. ಅತಿ ಸಮಗ್ರ, ಅತಿ ಪ್ರಿಯವಾದ, ಅತ್ಯಂತ ಭಕ್ತಿಯಿಂದ ಆತನಿಗೆ ಸಮರ್ಪಿತ ಸಕಲ ಸಂರಕ್ಷಕ ಸಮಸ್ತ ಯೋಗಕ್ಷೇಮಕಾರಕ ಪ್ರೀತಿದಾಯಕನಾದ ಕನ್ನಡಾರ್ಚಿತ ಕಲ್ಯಾಣ ರಾಮಚಂದ್ರ ಸ್ವಾಮಿಗೆ ನಮ್ಮ ಸಂಕಲ್ಪವನ್ನ ಸಮರ್ಪಿಸೋಣ. ಸಮಾನವಾಗಲಿ ನಮ್ಮ ಪ್ರಾರ್ಥನೆ, ಸಮಾನವಾಗಲಿ ನಮ್ಮ ಧ್ಯೇಯ, ಸಮಾನವಾಗಲಿ ನಮ್ಮ ಉದ್ದೇಶ, ಪೂರ್ಣವಾಗಲಿ ನಮ್ಮ ಆಶೋತ್ತರ. ನಿನ್ನ ನಾಮ ಮಂಗಳ, ನಿನ್ನ ಧಾಮ ಮಂಗಳ, ನಿನ್ನ ಕಾರ್ಯ ಮಂಗಳ, ನೀನೆ ಸರ್ವ ಮಂಗಳ. ದೇಶ ದೇಶದ ಎಲ್ಲ ಜನರು ಸೌಖ್ಯದಿಂದ ಬಾಳಲಿ. ಕಾಲ ಕಾಲಕ್ಕೆ ಮಳೆಯು ಸುರಿದು ಸಸ್ಯ ಶ್ಯಾಮಲೆ ಹರಳಲಿ. ದೀನ ನಾನು ದಾನಿ ನೀನು, ಏನು ಅರ್ಪಿತೆ ದೇವನೇ ನಿನ್ನ ವಸ್ತು ನಿನಗೆ ಅರ್ಪಿತ. ಅಪ್ರಮೇಯ ಸ್ವಾಮಿಯೇ, ತಾಯಿ ತಂದೆ, ಗುರು ದೈವ, ಬಂಧು ಬಳಗವು, ಮಕ್ಕಳು ಮಡದಿ ನೀನೆ, ಮನೆಯು ನೀನೆ, ಧನವು ಕನಕ ವಸ್ತುವು. ಶರಣು ಸ್ವಾಮಿ, ಶರಣು ಗುರುವೇ, ಶರಣು ಸರ್ವರ ರಕ್ಷಕ, ಶರಣು ಪ್ರಭುವೇ, ದೀನಬಂಧು ಶರಣು, ಆಪತ್
ಬಾಂಧವ ಸ್ವಾಮಿ ದೇವನೇ ಲೋಕಪಾಲನೆ ತೇ ನಮೋಸ್ತು ನಮೋಸ್ತುತೆ ಕ್ಷೇಮದಿಂದಲಿ ಆಲಿಸೆಮ್ಮನು ತೇ ನಮೋಸ್ತು ನಮೋಸ್ತುತೆ ಗಂಟೆ ಗಣಗಣ ಜಾತ್ಯ ಗಣಗಣ ಮುಂಬು ಕಹಳೆ ಶಂಖವು ದಿವ್ಯನಾದಕ್ಕೆ ಭಕ್ತರೆಲ್ಲ ಕೈಯ ಮುಗಿದು ನಿಂತರು ಅಂಧಕಾರವ ಹೋಗಲಾಡಿಸಿ ಜಗಕ್ಕೆ ಬೆಳಕನ್ನು ನೀಡುವ ಸೂರ್ಯ ಚಂದ್ರರ ಶಕ್ತಿದಾತ ದೀಪದಾರತಿ ದೇವಗೆ ಗಂಟೆ ಗಣಗಣ ಜಾತೆ ಗಣಗಣ ಒಂದು ಗ್ರಹಣೆ ಶಂಖವು ದಿವ್ಯನಾದಕ್ಕೆ ಭಕ್ತರೆಲ್ಲ ಕೈಯ ಮುಗಿದು ನಿಂತರು ಭಕ್ತವತ್ಸಲ ಭಯ ನಿವಾರಕ ಇಳಿದ ಮಟ್ಟಿಗೆ ಪೂಜೆಯ ನೀನೆ ಮಾಡಿಸಿ ನೀನೆ ಮುಗಿಸಿದೆ ನಮ್ಮ ರಕ್ಷಿಸು ಹೇ ಪ್ರಭು ಹರಸುವಾಯ ನಮ್ಮ ಸ್ವಾಮಿ ಕೈಯ ಮುಗಿದು ಎರಗುವೆ ನಿನ್ನ ಪೂಜೆ ಕೈದ ನಮಗೆ ಜನ್ಮ ಸಾರ್ಥಕವಾಯಿತು रामचंद्र महाराज की बोलो कल्याण रामचंद्र महाराज की बोलो भार्गवपुरी कल्याण रामचंद्र महाराज की हर नमः पार्वती पते ಒಬ್ಬೊಬ್ಬರೇ ಅವಾಗ ಕೊಡ ಒಂದು ಸಾವಿರ ಕೊಡಿ ಅನಂತ ತೆಕ್ಕೊಡವಿ ಶಿವಾಜಿ महाराज की ವಾಕ್ಯ ಮಾಡಪ್ಪ ಮೂರು ಜನನೂ ಇದ್ದಾರೆ ನೀರ್ಗಂಟಿ ಜನ ನೀರ್ಗಂಟಿ ಜಾನಯ್ಯ ಮತ್ತು ಕುಟುಂಬ ಮತ್ತು ಕುಟುಂಬದವರು ಬೃಹಸ್ಪತಿ ಪೂಜೆಯನ್ನು ಭಗವಂತನಿಗೆ ಮಂಟಪದಲ್ಲಿ ಸಲ್ಲಿಸಿದ್ದಾರೆ. ಈ ಮಂಟಪದ ಸಂಪೂರ್ಣ ಸುಂದರತೆಯನ್ನು ಮುಂದಿನ ವರ್ಷ ಅವರು ಅಚ್ಚುಕಟ್ಟಾಗಿ ನಡೆಸಿಕೊಡ್ತಾರೆ ಅಂತ ಹೇಳಿ ಭಗವಂತ ಅವರೆಲ್ಲರ ಕುಟುಂಬಕ್ಕೂ ಬಳಿತನ ಉಂಟು ಮಾಡಲಿ ಅಂತೇಳಿ ಸಮಸ್ತ ವಿಜಯಮಗಳೂರಿನ ಭಕ್ತರ ಪರವಾಗಿ ಅವರ ಕುಟುಂಬಕ್ಕೆ ನಾವು ಶ್ರೀರಾಮಚಂದ್ರನಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಅವರ ಸಹಭಾಗಿತ್ವ ಇದೇ ರೀತಿ ನಡೆಯಲಿ. ಸಮಾಜ ಸಂಘಟನೆ ಅದರ ಮೂಲಕ ಸಮುದಾಯ ಸಂಘಟನೆ ಬಲವಾಗಲಿ ಅಂತ ಹೇಳಿ ನನ್ನ ಪ್ರಾರ್ಥನೆ. ನಮಸ್ಕಾರ. ಗೊತ್ತಾಗತ್ತೆ ಅಲ್ಲ ಅದಕ್ಕೆ ಎಲ್ಲದಕ್ಕೂ ಹಾಕ್ಬಿಡಿ ಎಲ್ಲದಕ್ಕೂ ಒಂದು ಸೆಕೆಂಡ್ ಬೈ ಸೆಕೆಂಡ್ ಬೈ ಆಯ್ತು ಬೈ
ಆಯ್ತಾ ಇನ್ನು ಬಿಸಿ ಇನ್ನೊಂದು 3 ತಿಂಗಳು ಮಾರ್ಚ್ ಏಪ್ರಿಲ್ ಮೇ
रामचंद्र महाराज की बोलो कल्याण रामचंद्र महाराज की ಹಿರೇಮಗಳೂರಿನ ಕೋದಂಡ ರಾಮಚಂದ್ರ ಸ್ವಾಮಿಯವರ ದೇವಾಲಯದ ಬ್ರಹ್ಮರಥೋತ್ಸವದ ಮೂಲಕ ನಮ್ಮ ಈ ಕಾರ್ಯಕ್ರಮದಲ್ಲಿ ಪ್ರತಿ ವರ್ಷವೂ ಕೂಡ ನಮ್ಮ ದೇವಸ್ಥಾನದ 3ನೇ ತಲೆಮಾರಾಗಿರ್ತಕ್ಕಂಥ ನಮ್ಮ ಮಾನ್ಯ ಶಾಸಕರಾಗಿರುವ ತಮ್ಮಯ್ಯನವರು ಮತ್ತು ಪಂಚವಟಿ ಕುಟೀರ ಅಂತ ಏನು ಕಾಡ್ತಿದ್ದೀರಿ ಈ ದೇವಾಲಯದ ಅಭಿವೃದ್ಧಿಗೆ ಶ್ರಮಿಸ್ತಾ ಇರ್ತಕ್ಕಂಥ ಮಾನ್ಯ ವಿಧಾನ ಪರಿಷತ್ತಿನ ಸದಸ್ಯರು ಮಾಜಿ ಶಾಸಕರಾಗಿದ್ದಂತಹ ನಮ್ಮ ಸಿ.ಟಿ. ರವಿ ಮಾಮ ಅವರು ಇವರೆಲ್ಲರೂ ಕೂಡ ಸಮಸ್ತ ನಾಗರಿಕರು ಸೇರಿ ಈ ದೇವಸ್ಥಾನವನ್ನ ಒಂದು ಸಾಂಸ್ಕೃತಿಕ ಸಾಮಾಜಿಕ ಶೈಕ್ಷಣಿಕ ಧಾರ್ಮಿಕ ಮತ್ತು ಉತ್ತಮೋತ್ತಮ ರಾಜಕೀಯ ಪಟುಗಳನ್ನು ಕೊಡ್ತಕ್ಕಂತಹ ರಾಜಕೀಯ ನೇತಾರರನ್ನ ಶ್ರೀರಾಮಚಂದ್ರನ ಸನ್ನಿಧಿಯಿಂದ ತಯಾರು ಮಾಡ್ತಾ ಇದೆ. ನಾವೆಲ್ಲರೂ ಒಂದು ಅರ್ಥ ಮಾಡಿಕೊಳ್ಳಬೇಕು. ಹಿಂದೂ ಹೇಳಿ, ಹಿಂದೂ ಹಿಂದೂ ಎಂದರೇನು? ಹಿಂದೂ ಎಂದರೇನು? ಹಿಂ ಹಿಂ ಹಿಂಸೆಯಿಂದ ಹಿಂಸೆಯಿಂದ ದೂ ದೂರ ಸರಿದವರು ದೂರ ಸರಿದವರು ಹಿಂದೂ. ಹಿಂದೂ ಇದು ಗುಣವಾಚಕ, ಗುಣವಾಚಕ, ಜಾತಿವಾಚಕವಲ್ಲ. ಆದ್ದರಿಂದ ನಮ್ಮ ಹಿಂದುತ್ವದ ಈ ಸಂಸ್ಕೃತಿಯನ್ನ ಸಮಸ್ತ ಜನರ ಮೂಲಕ ಸಮಾಜವನ್ನ ಕೊಂಡೊಯ್ಯೋದಿಕ್ಕೆ ನಮ್ಮ ಕಣ್ಣೆರಡು ನೋಟವಂದೆ ಎನ್ನುವ ಹಾಗೆ ನಮ್ಮ ವಿಧಾನ ಪರಿಷತ್ತಿನ ಸದಸ್ಯರು, ನಮ್ಮ ಹಾಲಿ ವಿಧಾನ ಪರಿಷತ್ತಿನ ಶಾಸಕರಾಗಿರ್ತಕ್ಕಂಥ ಇಬ್ಬರು ರವಿ ಮಾಮ ಮತ್ತು ತಮ್ಮಯ್ಯ ಅವರು ಶ್ರಮಿಸಿದ್ದಾರೆ. ಒಂದು ಬಹಳ ಸಂತೋಷದ ವಿಚಾರ ಅಂದ್ರೆ ಯಾವತ್ತೂ ಶಿಕ್ಷಣವಿದ್ದರೆ ದೇಶಕ್ಕೆ ಪ್ರಗತಿ. ಸಂವಿಧಾನ ಶಿಲ್ಪಿಯಾಗಿರ್ತಕ್ಕಂತಹ ಮಾನ್ಯ ಅಂಬೇಡ್ಕರ್ ಜಿಯವರು ಹೇಳ್ತಾ ಇದ್ದಿದ್ದು, ಮೊದಲು ಶಿಕ್ಷಣ ಕಲಿತ್ಕೊಳ್ಳಿ, ನಿಮ್ಮ ಬದುಕಿನಲ್ಲಿ ಲಕ್ಷಣ ಬರುತ್ತೆ, ಇಲ್ಲದಿದ್ದರೆ ನೀವು ವಿಲಕ್ಷಣಕ್ಕೆ ಹೋಗ್ತೀರಾ ಅಂದ್ರು. ಹಾಗಾಗಿ ನಮ್ಮ ಹಿರೇಮಗಳೂರಿನ ಆಟೋ ಚಾಲಕರ ಮನೆಯ ಶ್ವೇತಾ ಅನ್ನುವ ನಮ್ಮ ಸೋದರಿ ಪ್ರಪ್ರಥಮ ಬಾರಿಗೆ ಹಿರೇಮಗಳೂರಿನಿಂದ ನ್ಯಾಯಾಧೀಶ ಸ್ಥಾನಕ್ಕೆ ಆಯ್ಕೆಯಾಗಿದ್ದಾಳೆ. ಆಕೆಯ ಮೂಲಕ ನನ್ನ ಪ್ರಾರ್ಥನೆ ಇಷ್ಟೇ, ಸಮಸ್ತ ಜನಗಳನ್ನು ಕೂಡ ನಾವೆಲ್ಲ ಒಂದು ನಾವೆಲ್ಲ ಬಂಧು ಅನ್ನುವ ಹಾಗೆ ಅವಳಿಂದ ಎಲ್ಲರಿಗೂ ಸಮಾನತೆಯ ನ್ಯಾಯ ದೊರಕಲಿ ಅಂತಕ್ಕಂಥದ್ದೇ ಕೋದಂಡರಾಮನ ಮುಂದೆ ನಮ್ಮ ಒಂದು ಪ್ರಾರ್ಥನೆ. ನಮ್ಮೆಲ್ಲರ ಹಾರೈಕೆಯಿಂದ ಆಕೆ ಸುಪ್ರೀಂ ಕೋರ್ಟಿನ ಶ್ರೇಷ್ಠ ನ್ಯಾಯಾಲಯದವರೆಗೂ ಅವಳ ಸ್ಥಾನ ವಿಜೃಂಭಿಸಲಿ ಅಂತ ಹೇಳಿ ಅವಳಿಗೆ ಶ್ರೀ ಪ್ರಸಾದವನ್ನು ಸಮರ್ಪಿಸ್ತಾ ಇದ್ದೇವೆ. ಇದೆಲ್ಲ ಸಮಸ್ತ ಜನರ ಪರವಾಗಿ ಸಮರ್ಪಿಸ್ತಾ ಇರ್ತಕ್ಕಂಥ ಗೌರವ. ಆ ಗೌರವಕ್ಕೆ ತಕ್ಕಂತಹ ಅಶ್ವೇತ ಬಾಳಲಿ ಬೆಳಗಲಿ ಅಂತಕ್ಕಂಥದ್ದೇ ನಮ್ಮ ನಿಮ್ಮೆಲ್ಲರ ಒಂದು ಪ್ರಾರ್ಥನೆ. ಬರೋ ರಾಜಾ ರಾಮಚಂದ್ರ ಮಹಾರಾಜ್ ಕಿ. ಅಧ್ಯಕ್ಷರು ಇದಕ್ಕೆಲ್ಲ ಬಹಳ ಮುಖ್ಯ, ಸ್ವಚ್ಛತೆಗೆ ಬದ್ಧತೆಯನ್ನ ಕೊಡ್ತಾ ಇರ್ತಕ್ಕಂಥ ನಮ್ಮ ನಗರಸಭೆಯ ಅಧ್ಯಕ್ಷಿಯವರು ಬಂದಿದ್ದಾರೆ. ಇವರೆಲ್ಲರಿಗೂ ಕೂಡ ಭಗವಂತ ಸಕಲ ಸನ್ಮಂಗಳವನ್ನು ಉಂಟು ಮಾಡುವಂತೆ ಪ್ರಾರ್ಥಿಸಿ ನಮ್ಮ ಸ್ವಲ್ಪ ಅನುದಾನ ಹೆಚ್ಚಿಗೆ ದೊರಕಲಿ.
ಸಿಗ್ತದೆ ಸಿಗಲಿಲ್ಲ ಸಿಗ್ತಾನೆ ಯಾವಾಗಲೇ ಟ್ರೈ ಮಾಡ್ತಿದ್ವಿ ಒಂದು 2 ಫೋಟೋ ಸಾಕು
ಅಲ್ಲಿಂದ ಪ್ರಯೋಣ ತಗೊಂಡಣ ಸಾಕಣ ಹೊರಟೆ ತಗೋಣ ಅಲ್ಲಿ ಹೊರಟ್ರಾ ಸರಿ ಬಂತು
ಏರ್ದಲ್ಲೇ ಬರಲಿ. ಗೋವಿಂದ 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 ಒಂದು ನಿಮಿಷ ಬಂದ್ಬಿಡ್ತೀನಿ ಎತ್ಕೊಳ್ಳಿ ಕೆಳಗಡೆ. ಸಂಜು ಹೋಗಲ್ಲಿ ನಿಂತ್ಬಿಟ್ಟ ಅದಕ್ಕೆ ಬಾಯಿ ಕಡೆ ತಗೋತಾ ಇದ್ದೀನಿ ಹೋಗ್ತೀರ ಅನ್ನೆಲ್ಲೋ ಇದ್ದೆ ಹೆಡ್ಫೋನು ಬ್ಯಾಗೆಲ್ಲ ಅಲ್ಲೇ ಬಿಸಾಕಿ ಸಾಯಂಕಾಲ ಕಡಿ ಅಂದ್ರೆ ನಮಸ್ಕಾರ ಚೆನ್ನಾಗಿದ್ರಲ್ಲ ಈ ಕಡೆ ಏನು
ಗೋವಿಂದ